ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಾವು ಈ ಸಾಯಂಕಾಲದಲ್ಲಿ ನಿರೀಕ್ಷೆಯ ಅನುಭವಕ್ಕೆ ನಮಗೆ ಬರೋಣ. ನಿರೀಕ್ಷೆಯುಳ್ಳವರಾಗಿ ಜೀವಿಸಲಿಕ್ಕೆ ಯೇಸು ಸ್ವಾಮಿ ನಮ್ಮನ್ನು ಆಹ್ವಾನಿಸುತ್ತಾರೆ. ಯಾಕೆಂದರೆ ಈ ನಿರೀಕ್ಷೆ ಕಳಕೊಳ್ಳದೆ ಜೀವನದಲ್ಲಿ ತನ್ನ ದೈವಿಕವಾದ ಅರಿವು ಮೂಡಿಸಲಿಕ್ಕೆ ಕಾರಣವಾದದ್ದು ಸಂತ ತೋಮನಾಗಿದೆ. ಪ್ರೈಸ್ ದಿ ಲಾರ್ಡ್. ಈಗ 20ನೇ ಅಧ್ಯಾಯ 24ನೇ ವಾಕ್ಯ. 12 ಮಂದಿಯಲ್ಲಿ ಒಬ್ಬನಾದ ದೀಮನು ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಬಂದಾಗ ಶಿಷ್ಯನೊಡನೆ ಇಲ್ಲದಂಥ ಒಂದು ವ್ಯಕ್ತಿಯಾಗಿದೆ ಯೇಸು ಸ್ವಾಮಿಯ ಆಪ್ತ ಶಿಷ್ಯನ ಸಂತ ತೋಮಸರು. ಹಲ್ಲೆಲೂಯ. ಇದು ನಮಗೆ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂದರೆ ಯೇಸು ಸ್ವಾಮಿಯ ಬಂದ ಸಮಯದಲ್ಲಿ ತೋಮನಿಗೆ ಅಲ್ಲಿ ಇರಲಿಕ್ಕೆ ಅಸಾಧ್ಯವಾಗಿದ್ದರು ಎಂದು ನಾವು ಕಾಣುತ್ತಾ ಇದ್ದೀವಿ. ನಾವೆಲ್ಲರೂ ಈ ಒಂದು ಸ್ಥಿತಿಯಲ್ಲಿ ನಮ್ಮ ಜೀವನವನ್ನು ಒಮ್ಮೆ ಈ ವಾಕ್ಯದೊಂದಿಗೆ ಜೋಡಿಸೋಣ. ಹೆಚ್ಚಿನ ಸಮಯದಲ್ಲಿ ಯೇಸು ಸ್ವಾಮಿ ಬರುವುದು ನಮಗೆ ಗೊತ್ತಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ ಮಧ್ಯೆ ಪ್ರವೇಶಿಸುವುದು ನಮಗೆ ಅರ್ಥವಾಗುವುದಿಲ್ಲ. ಬಂದರೂ ಅವರು ಇಲ್ಲ ಎಂದು ಅನಿಸಿಕೊಂಡು ನಾವು ಜೀವನ ಮಾಡುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಜೀವನದ ಸಮಸ್ಯೆಗಳನ್ನು ಅವರಿಗೆ ನಾವು ಕೊಡುವುದಿಲ್ಲ. ಯಾಕೆಂದರೆ ನಾವು ಪಡೆದ ಪಾಡುಗಳು ದೇವರಿಗೆ ಸಮರ್ಪಿಸಲು ನಮಗೆ ಇಷ್ಟವಿಲ್ಲ. ಅದರಿಂದ ಲೋಕದಲ್ಲಿ ನಾವು ಜೀವಿಸುತ್ತಾರೆ. ನಮ್ಮ ಸಮಸ್ಯೆಗಳ ಪರಿಹಾರ ನಾವು ಹೊಣೆಗಾರಿಕೆಯನ್ನು ತೆಗೆದುಕೊಂಡು ನಾವು ಓಡುತ್ತಾ ಇದ್ದೀವಿ. ದೇವರಲ್ಲದ ನಮ್ಮ ಓಟ ಈ ಓಟವಾಗಿದೆ. ಸಂತ ತೋಮಸನಿಗೆ ದೇವರು ಕೊಟ್ಟಂಥ ದೈವಿಕವಾದ ಅರಿವು ಮೂಡಿಸಲಿಕ್ಕೆ ಸಾಧ್ಯವಾದದ್ದು. ಹಲ್ಲೆಲೂಯ, ಹಾಲೆಲೂಯ. ಇದಾ ನಿರೀಕ್ಷೆಯುಳ್ಳವರಾಗಿ ಜೀವಿಸಲಿಕ್ಕೆ ಬೇಕಾಗಿ ದೇವರು ಕಾಣುವ ತನಕ ನಾವು ದೇವರೊಡನೆ ನಾವು ಸಂಬಂಧಪಟ್ಟು ಜೀವಿಸಲಿಕ್ಕೆ ಬೇಕಾಗಿ ದೇವರು ಅನುವು ಮಾಡಿಕೊಟ್ಟದಾಗಿದೆ ಕಥೋಲಿಕ ಧರ್ಮಸಭೆಯ ಜೀವನ. ಈ ಜೀವನ ಬೆಲವಾಡುವುದಾಗಿ ಅಂತ್ಯಕಾಲದಲ್ಲಿ ಯೇಸುವನ್ನು ನೋಡಲಿಕ್ಕೆ ಬೇಕಾಗಿ ಕೃಪೆಯುಳ್ಳವರಾಗಿ ನೆಲೆನಿಲ್ಲಲಿಕ್ಕೆ ಬೇಕಾದಂಥ ದಾರಿ ಯೇಸು ಸ್ವಾಮಿ ಇರುವಾಗ ಅವರೊಟ್ಟಿಗೆ ನಡೆದಾಡುವಂಥ ವ್ಯಕ್ತಿಯಾಗಿ ನಾವು ರೂಪುಗೊಳ್ಳಬೇಕು. ಅದಕ್ಕಾಗಿ ನಿರೀಕ್ಷೆ ಬೇಕು. ಯಾವುದಕ್ಕಾಗಿ ನಾನು ಲೋಕದಲ್ಲಿ ಜೀವಿಸಿದ್ದೇನೆ, ನನ್ನನ್ನು ಈ ಲೋಕಕ್ಕೆ ಯಾತಕ್ಕಾಗಿ ಕಳುಹಿಸಿದ್ದೇನೆ, ಯಾವಾಗ ನಾನು ಈ ಲೋಕದಲ್ಲಿ ಜೀವನ ಮಾಡಿ ಕೊನೆಗೊಳಿಸಿ ದೇವರನ್ನು ಕಾಣಲಿಕ್ಕೆ ಬೇಕಾಗಿ ಓಡುತ್ತೇವೆ, ಅದರಿಂದ ನಾವು ಪಡೆಯುವ ಲಾಭವೇನು? ಇದನ್ನು ಅರ್ಥ ಮಾಡಿಕೊಂಡು ಜೀವಿಸುವ ಪ್ರತಿಯೊಂದು ಕ್ರೈಸ್ತ ಮಕ್ಕಳಿಗೆ ದೈವಿಕವಾದ ಅರಿವು ಮೂಡಿಸಲಿಕ್ಕೆ ಸಂತ ತೋಮಸನಿಂದ ನಮಗೆ ಕೂಡ ದೇವರು ಅನುವು ನೀಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ದೇವರು ನಮ್ಮನ್ನು ಈ ನಿರೀಕ್ಷೆಯ ವಚನವನ್ನು ಕೇಳಿ ಮನೆಯನ್ನು ಆಶೀರ್ವಾದವಾಗಲಿ ಬಿಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.